ಹಾಯ್ ಹಲೋ ನಮಸ್ಕಾರ, ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ಅತುಲ್ ಸುಭಾಷ್ ಅವರ ಬಗ್ಗೆ ಏನ್ ನ್ಯೂಸ್ ಬಂತು ಅಥವಾ ಏನ್ ಘಟನೆ ಆಯ್ತು, ಇಡೀ ದೇಶದಾದ್ಯಂತ ಸುದ್ದಿಯನ್ನ ಮಾಡಿತು. ಎಷ್ಟೋ ಜನ ಗಂಡು ಮಕ್ಕಳಿಗೆ, ನೊಂದ ಗಂಡು ಮಕ್ಕಳಿಗೆ ಕರೆಕ್ಟ್ ಅಪ್ಪ, ಇದು ಅತುಲ್ ಸುಭಾಷ್ ಅವರು ಹೇಳ್ತಾ ಇರೋದು ಕರೆಕ್ಟ್, ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋ ಸತ್ಯನ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆಗೆ ಒಂದಷ್ಟು ಸುದ್ದಿಗಳು ಕೂಡ ವೈರಲ್ ಆದ್ವು. ಅದಾದ್ಮೇಲೆ ಮತ್ತೆ ಆ ತರದ್ದೇ ಘಟನೆಗಳು ತುಂಬಾ ನಡೆದ್ವು. ಹೆಂಡತಿಯ ಟಾರ್ಚರ್ ತಡ್ಕೊಳಕ್ ಆಗದೇನೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಬೆಂಗಳೂರಲ್ಲೊಂದು, ಮತ್ತೊಂದ್ ಕಡೆ ಒಂದು, ಹೈದರಾಬಾದಲ್ಲೊಂದು, ಹಿಂಗೆ ಒಂದು 3-4 ಘಟನೆಗಳು ಇದೊಂದು ವಾರದಲ್ಲೇನೆ ಆಚೆ ಬಂದ್ವು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಒಂದಷ್ಟು ವಿಚಾರಗಳು ಸದ್ದಾದ್ವು. ಅದಾದ್ಮೇಲೆ ಪೊಲೀಸರು ಕೂಡ ಈ 3 ಜನರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತುಲ್ ಅವರ ಪತ್ನಿ ಹೇಳಿಕೆ ಕೊಟ್ಟಿರೋದು ತುಂಬಾ ಸಂಚಲನವನ್ನ ಮೂಡಿಸ್ತಾ ಇದೆ. ಈಗ ಏನಪ್ಪಾ ಹೇಳಿಕೆ ಅಂತಂದ್ರೆ, ಅತುಲ್ ಸುಭಾಷ್ ಅವರು ನನ್ನ ಹತ್ರನೇ ದುಡ್ಡು ತಗೊಂಡ್ರು, ಅವರಿಗೆ ಭೋಗದ ಬಗ್ಗೆ ತುಂಬಾ ಆಸಕ್ತಿ ಇತ್ತು, ನಾನು ಅವರ ದುಡ್ಡನ್ನು ಇಸ್ಕೊಂಡಿಲ್ಲ, ಬದಲಾಗಿ ನನ್ನ ಸಂಬಳದಲ್ಲೇ ಅವರು ಕಿತ್ಕೊಳ್ತಾ ಇದ್ರು, ನನ್ನ ಸಂಬಳದಲ್ಲಿ ಬರ್ತಕ್ಕಂಥ ಹಣವನ್ನೇ ಕಿತ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಅವರೆಲ್ಲ ಸೇರ್ಕೊಂಡು, ಅವ್ರ ಮನೆಯವರೆಲ್ಲ ಸೇರ್ಕೊಂಡು 10 ಲಕ್ಷ ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 5 ಲಕ್ಷವನ್ನ ನಾನು ಈಗಾಗಲೇ ಕೊಟ್ಟಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಅತುಲ್ ಅವರ ಪತ್ನಿ ನಿಖಿತಾ ವಾಪಸ್ ಅತುಲ್ ಅವರ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅದನ್ನ ಮುಂದುವರೆದು ಮತ್ತೆ ಅವರು ಹೇಳ್ತಾರೆ, ಅತುಲ್ ಅವರಿಗೆ 3 ಜನ ಹೆಣ್ಣು ಮಕ್ಕಳು ಸ್ನೇಹಿತೆಯರಿದ್ರು. ಅವರಿಗೆ ಅತುಲ್ ಅವರು ಬರ್ತಕ್ಕಂಥ ದುಡ್ಡನ್ನೆಲ್ಲ, ಬರುವ ಸಂಬಳವನ್ನೆಲ್ಲ ಅವರಿಗೆ ಸುರಿತಾ ಇದ್ರು, ಅವ್ರಿಗೆ ದುಡ್ಡು ಕೊಡ್ತಾ ಇದ್ರು, ಅವರು ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ರು, ಭೋಗದ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಅವರಿಗೆ. ಹಾಗಾಗಿ ನಾನು ಬಿಟ್ಟು ಬಂದದ್ದು. ನಾನು ಬಿಟ್ಟು ಬರ್ಲಿಕ್ಕೆ ಕಾರಣ ಅವರು ನನಗೆ ಟಾರ್ಚರ್ ಕೊಟ್ಟಿದ್ದು. ಯಾವ ವಿಚಾರಕ್ಕೆ? ಹಣದ ವಿಚಾರ. ನನ್ನ ಹತ್ರನೇ ದುಡ್ಡು ಇಸ್ಕೊಂಡ್ರು, ಅದ್ರ ಜೊತೆಗೆ ಬರೋ ದುಡ್ಡನ್ನೆಲ್ಲ ಆ ಹೆಣ್ಣು ಮಕ್ಕಳಿಗೆ ಅವರು ಖರ್ಚು ಮಾಡ್ತಾ ಇದ್ರು, ನನಗೆ ಕೊಡ್ತಾ ಇರ್ಲಿಲ್ಲ, ನನ್ನ ಹತ್ರ ನನ್ನ ಸಂಬಳವನ್ನು ಕಿತ್ಕೊಳ್ತಾ ಇದ್ರು. ಹಾಗೆ ನನ್ನ ಈ ಎಲ್ಲ ಟಾರ್ಚರ್ ಅನ್ನು ನೋಡಿ, ಅವರು ಡಿಮ್ಯಾಂಡ್ ಮಾಡಿದ್ದನ್ನು ನೋಡಿ, ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದನ್ನು ನೋಡಿ ನನ್ನ ತಂದೆಯವರು ಕೊರಗಿ ಸದೋಗ್ಬಿಟ್ರು ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ನೋಡಿ, ಈ ವಿಚಾರದಲ್ಲಿ ಖಂಡಿತವಾಗಿಯೂ ಕೂಡ ಈಗಲೂ ಅನ್ನಿಸ್ತಾ ಇರೋದೇನಂದ್ರೆ, ಅತುಲ್ ಅವ್ರಿಗೆ ಏನು ತಪ್ಪಿದ್ರು ಕೂಡ ಅಷ್ಟು ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಅತುಲ್ ಅವರಿಗೆ 3 ಜನ ಗೆಳತಿಯರು ಇದ್ದಿದ್ರೆ ಅವ್ರು ಯಾಕೆ ಸೂಸೈಡ್ ಮಾಡ್ಕೊಳ್ತಾ ಇದ್ರು? ನೋಡಿ, ಅತುಲ್ ಭಾವನಾತ್ಮಕವಾಗಿರುವಂತ ವ್ಯಕ್ತಿ. ಈಗ ಅವರ ಘಟನೆಗಳನ್ನೆಲ್ಲ ನೋಡಿದಾಗ ಅವರು ಸೂಸೈಡ್ ಮಾಡ್ಕೊಂಡಿದ್ದಾಗಿರ್ಬೋದು, ಅವರ ಹೇಳಿಕೆಗಳಾಗಿರ್ಬೋದು, ಅಥವಾ ಅವರು ತನ್ನ ಮಗನನ್ನು ನೋಡಲಿಕ್ಕೆ ಹಂಬಲಿಸ್ತಾ ಇರೋ ರೀತಿಯನ್ನು ನೋಡಿದ್ರೆ ಅವರು ತುಂಬಾ ಭಾವನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಹಂಗಿರುವಾಗ 3 ಜನನ ಮೇಂಟೈನ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಕೊಂಡು ಹಾಗೇನಾದ್ರೂ ಇದ್ದಿದ್ರೆ ಅಕಸ್ಮಾತ್, ಇಷ್ಟೊಂದು ಭಾವನಾತ್ಮಕವಾಗಿ ನನ್ನ ಮಗನನ್ನು ನಾನು ನೋಡ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡ್ತಾ ಇರ್ಲಿಲ್ವೇನೋ ಅಂತ ನನಗೆಲ್ಲೋ ಅನ್ಸುತ್ತೆ. ನೋಡಿ, ಈಗ ಸಿಗೋ ಬಿದ್ದ ಮೇಲೆ ನಂದೇ ತಪ್ಪು, ನಾನು ಅವನು ಟಾರ್ಚರ್ ಕೊಟ್ಟೆ ಅಂತಂತ ಹೇಳಕ್ ಬರಲ್ವಲ್ಲ. ಅದ್ರ ಜೊತೆಗೆ ಒಂದಷ್ಟು ಜನ ಲಾಯರ್ ಅನ್ನ ಸಂಪರ್ಕ ಮಾಡಿರ್ತಾರೆ ದುಡ್ಡಿದ್ದಂತವ್ರು. ಹಾಗಾಗಿ ಲಾಯರ್ಗಳು ಯಾವ್ಯಾವ ರೀತಿಯ ಸ್ಟೇಟ್ಮೆಂಟ್ ಅನ್ನ ಯಾರ್ಯಾರ ಬಾಯಿಂದ ಕೊಡಿಸ್ತಾರೆ ಗೊತ್ತಿಲ್ಲ. ಈಗ ತಮ್ಮ ತಪ್ಪನ್ನು ಒಪ್ಕೊಂಡು ತಾವು ಜೈಲಿಗೆ ಹೋಗಕ್ಕೆ, ಅಲ್ಲಿ ಶಿಕ್ಷೆಯನ್ನು ಅನುಭವಿಸಕ್ಕಂತೂ ಸಾಧ್ಯವಿಲ್ಲ. ಹೆಂಗಾರ ಮಾಡಿ ಹೊರಗೆ ಬರ್ಲೇಬೇಕು. ಹೊರಗೆ ಬರ್ಲಿಕ್ಕೆ ಏನಾರ ಒಂದು ಕಾರಣಗಳನ್ನು ಹೇಳಬೇಕು. ಹಂಗಾಗಿ ಅತುಲ್ ಅವರ ಹೆಂಡತಿ ನಿಖಿತಾ ಅವರು ಈ ಎಲ್ಲಾ ಕಾರಣಗಳನ್ನ ಹೇಳ್ತಾ ಇದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಅದರ ಜೊತೆಗೆ ಇನ್ನೊಂದು ಏನಾಗಿದೆ ಅಂತಂದ್ರೆ, ಅತುಲ್ ಅವರ ವಿಚಾರದಲ್ಲಿ ಈ ಹಿಂದಿನ ಸ್ಟೇಟ್ಮೆಂಟ್ಗಳು ಅಥವಾ ಈ ಹಿಂದೆನೆ ಅವ್ರ ಹೆಂಡತಿ ಇದೆಲ್ಲ ಆರೋಪವನ್ನು ಮಾಡಿರ್ಬೋದು. ಯಾಕಂದ್ರೆ ತಾನು ದೂರ ಆಗ್ಲಿಕ್ಕೆ ಕಾರಣ ಏನು, ನಾನು ದುಡ್ಡು ಇಸ್ಕೊಳ್ಳಕ್ಕೆ ಕಾರಣ ಏನು, ಆ ಎಲ್ಲ ವಿಚಾರಗಳು ಬಂದಾಗ ಕೋರ್ಟಲ್ಲಿ ನಂಬುವಂತ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಸತ್ಯನೋ ಸುಳ್ಳು ಹೇಳಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಏನಾದ್ರು ನಿಖಿತಾ ಅವರು ಈ ಹಿಂದೆ ಈ ವಿಚಾರವನ್ನ ಬಾಯಿ ಬಿಟ್ಟಿದ್ರೆ ಖಂಡಿತವಾಗಿಯೂ ಕೂಡ ನಿಖಿತಾ ಅವರಿಗೆ ಒಂದಷ್ಟು ಲೆಕ್ಕಾಚಾರದಲ್ಲಿ ಪ್ಲಸ್ ಆಗ್ಬೋದು. ಯಾಕಂದ್ರೆ ಈಗ ವಿಚಾರಿಸ್ಲಿಕ್ಕೆ ಅತುಲ್ ಅವರು ಇಲ್ಲ. ಹಾಗೇನೆ ಈ ವಿಚಾರದಲ್ಲಿ ಕೋರ್ಟ್, ಜಡ್ಜ್, ಅಲ್ಲಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆನೇ ಅತುಲ್ ಅವರು ಮಾತಾಡಿರೋದ್ರಿಂದ ಗೊತ್ತಿಲ್ಲ ಅವರಿಗೆ ಯಾವ ರೀತಿಯ ಸಪೋರ್ಟ್ ಸಿಗತ್ತೆ ಅನ್ನೋದು ಗೊತ್ತಿಲ್ಲ. ನ್ಯಾಯಾಂಗ ವ್ಯವಸ್ಥೆಯ ಮೂಲಂತೂ ನಂಬಿಕೆ ಇದೆ. ಹಾಗಾಗಿ ಕೂಲಂಕುಷವಾಗಿ ಇದೆಲ್ಲ ಚರ್ಚೆ ಆಗತ್ತೆ ಅನ್ನೋದಿದೆ. ಬಟ್ ಸಮಸ್ಯೆ ಏನು ಅಂತಂದ್ರೆ, ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ಲಿಕ್ಕೆ ಅತುಲ್ ಅವರಿಲ್ಲ. ನಾನು ಹೀಗಲ್ಲ ಹಾಗೆ ಅಂತ ಹೇಳಲಿಕ್ಕೆ ಅತುಲ್ ಅವರು ಇಲ್ಲ. ಈ ವಿಚಾರವಾಗಿ ಈ ವಿಚಾರದಿಂದ ಒಂದಷ್ಟು ಸಮಸ್ಯೆ ಆಗ್ಬೋದು. ಬಟ್ ಅವರ ಮೊಬೈಲ್ ಅನ್ನು ನೋಡಿ, ಅದನ್ನೆಲ್ಲ ಟ್ರೇಸ್ ಮಾಡಿ, ಲೊಕೇಶನ್ ಎಲ್ಲ ನೋಡಿ, ಏನು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ರು ಅನ್ನೋದೆಲ್ಲ ಒಂದಷ್ಟು ವಿಚಾರನ ಕಲೆ ಹಾಕಬಹುದು.
ಯಾವ್ಯಾವ್ದೋ ಕೇಸಲ್ಲಿ ಏನು ಕಲೆ ಹಾಕ್ತಾರಂತೆ, ಇಂಥ ಕೇಸಲ್ಲಿ ಏನ್ ಕಲೆ ಹಾಕಲ್ವಾ, ಕಲೆಕ್ಟ್ ಅಂತೂ ಮಾಡ್ತಾರೆ ವಿಚಾರಗಳನ್ನ. ಹಾಗಾಗಿ ಅತುಲ್ ಅವರ ವೈಫ್ ನಿಖಿತಾ ಅವರು, ಎಕ್ಸ್ ವೈಫ್ ನಿಖಿತಾ ಅವರು ಈ ಹೇಳಿಕೆಗಳನ್ನ ಕೊಟ್ಟಿರೋದ್ರಿಂದ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಈ ಸುದ್ದಿ ವೈರಲ್ ಅಂತೂ ಆಗ್ತಾ ಇದೆ. ಬಟ್ ಈಗಲೂ ಅನಿಸ್ತಾ ಇರೋದು ಅತುಲ್ ಅವರು ಖಂಡಿತವಾಗಿ ಇನ್ನೋಸೆಂಟ್, ಅವ್ರಿಗೆ ಮೋಸ ಆಗಿದೆ. ಒಂದಷ್ಟು ಜನ ಗಂಡು ಮಕ್ಕಳ ಧ್ವನಿಯಾಗಿ ಅತುಲ್ ಅವರು ಸೂಸೈಡ್ ಮಾಡ್ಕೊಂಡಿರೋದಂತೂ ನಿಜ, ಆಗ್ತಾ ಇರೋದಂತೂ ಸತ್ಯ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನೋಡೋಣ ಈ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗತ್ತೆ, ಅಥವಾ ಅತುಲ್ ಅವರಿಗೆ ನ್ಯಾಯ ಸಿಗತ್ತಾ, ಆ ಮಗುವನ್ನ ಅತುಲ್ ಅವರ ತಂದೆ ತಾಯಿಗೆ ಒಪ್ಪಿಸ್ತಾರಾ, ಅದೆಲ್ಲವೂ ಕೂಡ ಇದೆ. ಹಾಗಾಗಿ ಕಾದು ನೋಡುವ. ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ, ಮತ್ತೆ ಸಿಗ್ತಾರಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ ಕರ್ನಾಟಕ.